ವಂದನೆಗಳು ದಿವ್ಯ ಮಂಜುಳಾ ಅಂಡ್ ಫ್ಯಾಮಿಲಿ. ಮಗು ನೀನ್ ಚೆನ್ನಾಗಿ ಓದಿದೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಇವತ್ತಿನ ಮುಖ್ಯಾಂಶಗಳು 14ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ಆ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಧೈರ್ಯಶಾಲಿ ಯೋಧನಾಗಿ ಕ್ರಿಯೆಯಲ್ಲಿ ನೋಡುತ್ತೇವೆ. ರಾಜರ ಯುದ್ಧದಲ್ಲಿ ಲೋಟನು ಸೆರೆ ಹಿಡಿಯಲ್ಪಟ್ಟಾಗ ಅಬ್ರಹಾಮನು ಯಶಸ್ವಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ. ರಕ್ಷಣೆಯ ನಂತರ ಅಬ್ರಹಾಮನು ಸೇಲೇಮಿನ ರಾಜನು ಮತ್ತು ದೇವರ ಯಾಜಕನೂ ಆದ ಮೆಲ್ಕಿಜೆಡೆಕನಿಂದ ಆಶೀರ್ವಾದ ಪಡೆಯುತ್ತಾರೆ. ಈ ಅಧ್ಯಾಯವು ಅಬ್ರಹಾಮನ ಧೈರ್ಯ, ನಿಷ್ಠೆ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಅವನ ಪಾತ್ರಕ್ಕೆ ಹೆಚ್ಚಿನ ಆಳವನ್ನು ಸೇರಿಸುತ್ತದೆ. 15ನೇ ಅಧ್ಯಾಯ ದೇವರು ಅಬ್ರಹಾಮನಿಗೆ ಸುರಕ್ಷತೆ ಮತ್ತು ಸಂತೋಷ ಆಶ್ವಾಸನೆಯನ್ನು ಕೊಡುತ್ತಾರೆ. ಈ ಅಧ್ಯಾಯ ಓದಿದಾಗ ನನಗೊಂದು ವಚನ ತುಂಬಾ ಇಂಪ್ರೆಸ್ ಆಯ್ತು. ನಾವು ಕೀರ್ತನೆಗಳು ಓದ್ಬೇಕಾದ್ರೆ ಕೀರ್ತನೆಗಳು 119, 114 ಹೀಗೆ ಹೇಳುತ್ತೆ, ನನ್ನ ಆಶ್ರಯವು ಗುರಾಣಿಯು ನೀನೇ ಅಂತ ದಾವೀದನು ಹೇಳಿರ್ತಾನೆ. ನಾವು ಕೂಡ ಈ ವಾಕ್ಯವನ್ನ ಪ್ರೇಯರ್ ಮಾಡುವಾಗ ಯೂಸ್ ಮಾಡ್ತೀವಿ. ಗಾಡ್ ಇಸ್ ಮೈ ಶೀಲ್ಡ್, ಗಾಡ್ ಯೋ ಮೈ ಶೀಲ್ಡ್ ಅಂತ ಯೂಸ್ ಮಾಡ್ತೀವಿ. ಆದ್ರೆ ಈ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ ಅಬ್ರಹಾಮನು ಗುರಾಣಿ ಎಂದು ದೇವರು ಪೋಷಿಸುತ್ತಾರೆ. ಸೊ ಎಂತ ಒಂದು ಆಶೀರ್ವಾದ ಅಬ್ರಹಾಮನಿಗೆ. ಸೊ ಅದು ನನಗೆ ಇಷ್ಟ ಆಯ್ತು. ಈ ಅಧ್ಯಾಯದಲ್ಲಿ 16ನೇ ಅಧ್ಯಾಯ, ಇಲ್ಲಿ ನಾವು ಮಾನವ ಸಂಬಂಧಗಳ ಸಂಕೀರ್ಣತೆಗಳು, ದೇವರ ವಾಗ್ದಾನಗಳು ನಂಬುವ ಹೋರಾಟ ಮತ್ತು ಅಂಚಿನಲ್ಲಿರುವವರಿಗೆ ದೈವಿಕತೆಯ ಸಹಾನುಭೂತಿಯ ಆರೈಕೆಯನ್ನು ನೋಡುತ್ತೇವೆ. 17ನೇ ಅಧ್ಯಾಯ ಅಬ್ರಹಾಮನು ದೋಷರಹಿತನಾಗಿ ತನ್ನೊಂದಿಗೆ ನಡೆದು ಪರಿಪೂರ್ಣರಾಗಿರಬೇಕೆಂದು ದೇವರು ನಿರೀಕ್ಷಿಸುತ್ತಾರೆ. ಅಬ್ರಹಾಮ್ ಯು ಶುಡ್ ವಾಕ್ ಬ್ಲೇಮ್ಲೆಸ್ ವಿತ್ ಗಾಡ್ ಅಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ನಂತರ ಅವನೊಂದಿಗೆ ಒಡನ್ಪಡಿಕೆ ಸಹ ದೇವರು ಮಾಡುತ್ತಾರೆ. 18ನೇ ಅಧ್ಯಾಯ ದೈವಿಕ ಮುಖಾಮುಖಿಗಳು, ವಾಗ್ದಾನಗಳು ಮತ್ತು ಅಬ್ರಹಾಮನ ದಿಟ್ಟ ಮಧ್ಯಸ್ಥಿಗೆ ಸಾಕ್ಷಿಯಾಗುತ್ತದೆ. ಇದು ಆದಿತ್ಯ ನಂಬಿಕೆ ಮತ್ತು ನ್ಯಾಯದ ವಿಷಯಗಳನ್ನು ಎತ್ತಿ ತೋರಿಸುತ್ತದೆ. ಇದು ಅಬ್ರಹಾಮನ ಸ್ಟೋರಿ. ಇನ್ನು ನಾವು ಕೇಳ್ತಾ ಇರ್ತೀವಿ. ಸೊ ನಿಮ್ಗೆ ಸ್ವಲ್ಪ ಪ್ರಶ್ನೆಗಳು ಕೇಳ್ಬೋದಾ? ಮಗು ನೀನ್ ಹೇಳ್ಬೇಕು. ಸೋದೋಮಿಗೆ ಒಂದು ರಾಜ ಇದ್ದ, ಅವನ ಹೆಸರೇನು? 14ನೇ ಅಧ್ಯಾಯ 2ನೇ ವಚನ. ನೀನು ಪುಟಾಣಿ ನೀನ್ ಬೈಬಲ್ ನೋಡಿ ಹೇಳು. ಜೆನೆಸಿಸ್ 14, 2ನೇ ವಾಕ್ಯ. ಸೋದೋಮಿನ ರಾಜ, ಅವನ ಹೆಸರೇನು? ಕೇಳಿಸ್ತಿಲ್ಲ? ಬೇರ. ಎಸ್, ನೀನು ಎಫರ್ಟ್ ಹಾಕಿ ಹೇಳಪ್ಪ, ನಾನು ರೆಫರೆನ್ಸ್ ಕೂಡ ಕೊಡ್ತೀನಿ. ಓಕೆ, ಮಕ್ಕಳಿಗೆ ಓದ್ಲಿಕ್ಕೆ ನೀವು ಓದಿದ್ರೆ ಈಗ ಮರೆಯಲ್ಲ ಅಂತ. ಓಕೆ, ಅಬ್ರಹಾಮನು ಹಿಂದಿರುಗಿದಾಗ ಮೆಲ್ಕಿಜೆಡೆಕನು ಅವನನ್ನು ಭೇಟಿ ಮಾಡಲು ಬಂದಾಗ ಅವನು ಅಬ್ರಹಾಮನಿಗೆ ಏನು ತಂದನು? ಮೆಲ್ಕಿಜೆಡೆಕನು ತಗೊಂಡ್ ಬಂದು ಕೊಡ್ತಾರೆ ಅಬ್ರಹಾಮನಿಗೆ. ಜೆನೆಸಿಸ್ 14, 18 ವಾಕ್ಯ. ಏನ್ ತಂದು ಕೊಡ್ತಾರೆ? ಏನೋ ಒಂದು ಗಿಫ್ಟ್ ಕೊಡ್ತಾರೆ. ಎಸ್, ಬ್ರೆಡ್ ಅಂಡ್ ವೈನ್, ರೊಟ್ಟಿ ಅಂಡ್ ದ್ರಾಕ್ಷರಸ. ವೆರಿ ಗುಡ್. ತನ್ನ ಬಗ್ಗೆ ನೆಕ್ಸ್ಟ್ ಕ್ವೆಶ್ಚನ್. ತನ್ನ ಬಗ್ಗೆ ಹಾಗಾರ್ನ ಕೆಟ್ಟ ವರ್ತನೆಗೆ ಸಾರಾಯ್ ಯಾರನ್ನು ದೂಷಿಸಿದಳು? ಸಾರಾಯ್ ಯಾರನ್ನು ಬ್ಲೇಮ್ ಮಾಡ್ತಾರಲ್ಲ. ಜೆನೆಸಿಸ್ 16, 5ನೇ ವಚನ. ನಾನು ವಚನ ಕೂಡ ಹೇಳ್ತೀನಲ್ಲ, ಸೊ ನೀವು ಅದ್ರ ಓದಿದ್ರೆ ಆನ್ಸರ್ ಸಿಗುತ್ತೆ. 16 ಏನಪ್ಪ? ಇಲ್ಲ, ಸಾರ ತನ್ನ ಬಗ್ಗೆ ಹಾಗಾರ್ನ ಕೆಟ್ಟ ವರ್ತನೆಗೆ ಸಾರಾ ಯಾರನ್ನು ದೂಷಿಸುತ್ತಾರೆ? ಯಾರಿಗೂ ಬೈತಾರೆ ಸಾರ? ಎಬ್ರಹಾಮ್ ತನ್ನ ಗಂಡನಿಗೆ ಬೈತಾರಲ್ವಾ. ನಮ್ಮನೇಲೂ ಏನೋ ಪ್ರಾಬ್ಲಮ್ ಆದ್ರೆ ನಾವೇನ್ ಮಾಡ್ತೀವಿ? ನಮ್ ಗಂಡನೇ ಸಿಗಲ್ವಾ? ನೀನೇ ಎಲ್ಲ ಮಾಡಿದ್ದು, ನಿನ್ನಿಂದಾನೇ ಹಿಂಗಾಯ್ತು, ಮಗು ಏನಾದ್ರು ಮಾಡಿದ್ ಏನ್ ಮಾಡ್ತೀವಿ? ಗಂಡಗೆ ಬೈತೀವಿ. ಸೊ ಹಾಗಾರು ಹೇಳಿದಾಗ ಸಾರೈ ಅಬ್ರಹಾಮನಿಗೆ ಬೈತಾರೆ. ಓಕೆ, ಅಬ್ರಹಾಮನು ಹೆಸರನ್ನು ಅಬ್ರಹಾಂ ಎಂದು ಬದಲಾಯಿಸಲಾಯಿತು. ಅಬ್ರಹಾಮನು ಎಂದ್ರೆ ಅರ್ಥವೇನು? 17ನೇ ಅಧ್ಯಾಯ 5ನೇ ವಚನ. ನಂಬಿಕೆಯ ಮೂಲ ಪುರುಷ. ಏನಪ್ಪ? ನಂಬಿಕೆಯ ಮೂಲ ಪುರುಷ. ಎಸ್, ಅಲ್ಲಿ ಏನಿದೆ? ಜನ ಸಮ್ಮುಖದ ತಂದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಗುಡ್. ಅಬ್ರಹಾಮನಿಗೆ ಅನೇಕ ಗಂಡು ಮಕ್ಕಳಿದ್ದರು. ದೇವರು ಅವರಲ್ಲಿ ಯಾರೊಂದಿಗೆ ಒಡನ್ಪಡಿಕೆ ಮಾಡಿಕೊಂಡರು? ಒಂದು ಮಗು ಜೊತೆ ಮಾತ್ರ ದೇವರು ಒಡನ್ಪಡಿಕೆ ಮಾಡ್ತಾರೆ. ಆ ಮಗುನ ಹೆಸರೇನು? 17, 19.
ಅಧ್ಯಾಯ ಈಸಾಕ್. 17. ಈಸಾಕ್. ಈಸಾಕ್. Yes, thank you. Last question for the day. ಅಬ್ರಹಾಮನು ತನ್ನ ಮನೆಗೆ ಸ್ವಾಗತಿಸಿದ ಪುರುಷರು ಯಾರು? ಈಗ ಲಾಸ್ಟ್ ಚಾಪ್ಟರ್ ನೀವು ಓದಿದ್ರಿ. 18 1ನೇ ವಾಕ್ಯ. ತನ್ನ ಮನೆಗೆ ಸ್ವಾಗತಿಸ್ತಾರಲ್ಲ, 3 ಜನ ಬರ್ತಾರೆ, 3 ಪುರುಷರು. ಅವ್ರು ಯಾರು? 18:1. The 3 men Abraham welcomed into his home. ನೀನ್ ಓದಿ ಹೇಳಮ್ಮ, ಬೈಬಲ್ ಇಲ್ವಾ ನಿನ್ ಮಾತಾಡ್ಬೇಕು ಕೈಯಲ್ಲಿ? ಪುಟಿ. ನೀನ್ ಯಾಕೆ ಸೈಲೆಂಟ್ ಆಗಿ ಕೂತಿದ್ಯಾ? ಅಮ್ಮ ನಿನ್ಗೆ ಕೇಳ್ತಾ ಇರೋದು, ಅಮ್ಮಗಲ್ಲ. ಅಮ್ಮಗ್ ನನ್ಗಿಂತ ಚೆನ್ನಾಗ್ ಗೊತ್ತಿರುತ್ತೆ. ಮಕ್ಳು ಓದ್ಲಿ ಅಂತ ಕೇಳ್ತಾ ಇರೋದು. ದೇವ ಪುರುಷರು ಅಥವಾ ದೇವರು, ಲಾರ್ಡ್ ಹಿಮ್ಸೆಲ್ಫ್ ಕೇಮ್. ಓಕೆನಾ? ನೀನ್ ನೋಡಿ ಹೇಳ್ಬೇಕು, ಬೇರೆ ಮಕ್ಳು ಕಾಲಲ್ಲಿ ಇರೋರು ನೋಡಿ ಹೇಳ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್ ಫಾರ್ ಜಾಯ್ನಿಂಗ್ ಅಸ್. ಓವರ್ ಟು ಫಾದರ್ ಟು ಗಿವ್ ಅಸ್ ಬ್ಲೆಸ್ಸಿಂಗ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ತಂದೆಯಾದ ದೇವರೇ, ಇದನ್ನು ನೀಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು ಹಾಗೂ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ವಿಶೇಷವಾಗಿ ಇದನ್ನು ಈ ಆಯೋಗವನ್ನು ಮುನ್ನಡೆಸುತ್ತಿರುವ ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿ, ಕುಟುಂಬದ ರಾಣಿ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಿಂದ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಆಮೆನ್. Thank you, Father. Thanks to all the families. God bless. Good night. ಗುಡ್ ನೈಟ್.